ಏನು ಗುರುಗಳೇ, ನಮಗೆ ಮೇಷರಾಶಿಯವರಿಗೆ ಸುಮಾರು ದಿನಗಳಿಂದಲೂ ಕಷ್ಟ ಇದೆ, ಮುಂದೆಯೂ ಕಷ್ಟ ಇದೆ ಅಂತ ಹೇಳ್ತಿರ್ತೀರಲ್ಲ, ನಾವಾಗಾದರೆ ಏನು ಮಾಡೋದು ಅಂತಂದರೆ ನೋಡಿ, ಈ ಮೇಷರಾಶಿಯವರಿಗೆ ಈ ಗ್ರಹದೋಷಗಳು ಪರಿಹಾರಕ್ಕೆ ನಾನು ಅತ್ಯಂತ ಸರಳವಾದಂಥ ಒಂದು ಸೂಚನೆಯನ್ನು ಕೊಡ್ತೇನೆ ನಿಮಗೆ. ಏನು ಅಂತ ಅಂದರೆ, ಶ್ರೀ ಗುರುಭ್ಯೋ ನಮಃ, ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ, ಜನವರಿ ತಿಂಗಳು ಮಾಸ ಭವಿಷ್ಯ. ಜನವರಿ ತಿಂಗಳಿನಲ್ಲಿ ಮೇಷರಾಶಿಗೆ ಯಾವ ರೀತಿಯಲ್ಲಿದೆ ಅಂತ ನೋಡೋಕ್ಕೆ ಹೋದಾಗ ನೋಡಿ, ಮೇಷರಾಶಿಯಲ್ಲಿ ದ್ವಾದಶ ಸ್ಥಾನದಲ್ಲಿರುವಂಥ ಶನಿಗ್ರಹ ಅಂದರೆ 7.5 ಶನಿಗ್ರಹ ಯಾವುದೇ ಕಾರಣಕ್ಕೂ ಸಹ ಈಗಲೇ ಬದಲಾವಣೆಗಳಾಗೋದಿಲ್ಲ. ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ಸಂಕಷ್ಟದ ದಿನಗಳು, ಬದಲಾವಣೆಗಳಾಗುವಂಥದ್ದು ಬಹಳ ಕಷ್ಟ. ಈ ಮೇಷರಾಶಿಯವರಿಗೆ ನೋಡಿ, ತೃತೀಯ ಸ್ಥಾನದಲ್ಲಿರುವಂತಹ ಗುರುವಿನ ಬಲವನ್ನು ಕಳ್ಕೊಳ್ತಾರೆ. ಪಂಚಮ ಸ್ಥಾನದಲ್ಲಿರುವಂತಹ ಕೇತುಗುವಿನ ಬಲವನ್ನು ಸಹ ಕಳ್ಕೊಳ್ತಾರೆ. ದಶಮ ಸ್ಥಾನದಲ್ಲಿ ಪಂಚಗ್ರಹಗಳ ಪ್ರವೇಶ, ಇದೆಲ್ಲದರಿಂದಲೂ ಸಹ ಮೇಷರಾಶಿಯವರಿಗೆ ಅತಿಯಾದಂತಹ ಕೋಪದ ವಾತಾವರಣ, ಕೈ ಹಾಕಿದ ಕೆಲಸಗಳಲ್ಲಿ ನಷ್ಟಗಳ ಆಗುವಂಥ ಸಾಧ್ಯತೆಗಳು, ಕುಟುಂಬದಲ್ಲಿ ನಾನಾ ಕಲಹಗಳು, ನಾನಾ ರೀತಿಯಾದಂಥ ಮನಸ್ತಾಪಗಳು ಇವೆಲ್ಲವೂ ಆಗುವಂಥ ಸಾಧ್ಯತೆಗಳು, ಜೊತೆಯಲ್ಲಿ ವ್ಯವಹಾರದಲ್ಲಿ ಸಮಸ್ಯೆಗಳಾಗುವಂಥದ್ದು, ಸರ್ಕಾರಿ ಕೆಲಸಗಳಲ್ಲಿ ಹಿನ್ನಡೆಯಾಗುವಂಥದ್ದು, ಕೋರ್ಟ್ ಕಚೇರಿಗಳಲ್ಲಿ ಅಪಜಯದ ವಾತಾವರಣಗಳು ಕೂಡಿರುವಂಥದ್ದು, ಒಂದು ರೀತಿಯಾದಂತಹ ತೊಂದರೆ ತಾಪತ್ರೆಗಳಿಂದಲೇ ಕೂಡಿರುವಂತಹ ದಿನಗಳಾಗಿ, ಮಾಸಗಳಾಗಿ ಮೇಷರಾಶಿಯವರಿಗಿರುತ್ತೆ. ಮೇಷರಾಶಿಯವರು ಆದಷ್ಟು ಸಹ ರಾಶ್ಯಾಧಿಪತಿಯಾದಂಥವನು ಕುಜಗ್ರಹ, ಕುಜನ ಶಾಂತಿಯನ್ನು ಮಾಡಿಕೊಳ್ಳುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆರಾಧನೆಗಳನ್ನು ಮಾಡುವಂಥದ್ದು, ಶನಿದೇವರ ಉಪಾಸನೆಯನ್ನು ಮಾಡುವಂಥದ್ದು. ಆದಷ್ಟು ಸಹ ಈ ಧನುರ್ಮಾಸಗಳಲ್ಲಿ 1 ತಿಂಗಳ ಕಾಲವೂ ಸಹ ನವಗ್ರಹ ಪ್ರದಕ್ಷಿಣೆ, ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಗಳನ್ನು ಮಾಡುವಂಥದ್ದು ಅತ್ಯಂತ ಸೂಕ್ತ. ಈ ಮೇಷರಾಶಿಯವರಿಗೆ ಈ ಗ್ರಹದೋಷಗಳು ಪರಿಹಾರಕ್ಕೆ ನಾನು ಅತ್ಯಂತ ಸರಳವಾದಂಥ ಒಂದು ಸೂಚನೆಯನ್ನು ಕೊಡ್ತೇನೆ ನಿಮಗೆ. ಏನು ಅಂತ ಅಂದರೆ, ಏನು ಗುರುಗಳೇ, ನಮಗೆ ಮೇಷರಾಶಿಯವರಿಗೆ ಸುಮಾರು ದಿನಗಳಿಂದಲೂ ಕಷ್ಟ ಇದೆ, ಮುಂದೆಯೂ ಕಷ್ಟ ಇದೆ ಅಂತ ಹೇಳ್ತಿರ್ತೀರಲ್ಲ, ನಾವಾಗಾದರೆ ಏನು ಮಾಡೋದು ಅಂತಂದರೆ ನೋಡಿ, ಅಶ್ವತ್ಥ ವೃಕ್ಷಗಳಲ್ಲಿ ತ್ರಿಮೂರ್ತಿ ಆವಾಹನೆ ಇರುತ್ತೆ. ತ್ರಿಮೂರ್ತಿಗಳ ಸ್ಥಾನದಲ್ಲಿ ತ್ರಿಮೂರ್ತಿಗಳಲ್ಲಿ ವಾಸವಾಗಿರ್ತಾರೆ ಎನ್ನುವಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮದಿತೋ ಮಹಾವಿಷ್ಣು ರೂಪಿಣೆ ಅಗ್ರತೋ ರುದ್ರರೂಪೇಣ ವೃಕ್ಷರಾಜಾಯತೆ ನಮಃ. ಅದೇ ರೀತಿಯಾಗಿ ಅಶ್ವತ್ಥ ವೃಕ್ಷದಲ್ಲಿ ವೃಕ್ಷರಾಣಿಯಾದಂತಹ ಬೇವಿನ ವೃಕ್ಷವೂ ಇರುತ್ತೆ. ಮೂಲತೋ ಸರಸ್ವತಿ ರೂಪೇಣ ಮದಿತೋ ಮಹಾಲಕ್ಷ್ಮಿ ರೂಪೇಣೆ ಅಗ್ರತೋ ದುರ್ಗಿ ರೂಪೇಣ ವೃಕ್ಷರಾಣಿ ನಮಃ ಅನ್ನುವಂತಹ ಮಂತ್ರವನ್ನು ಹೇಳುವಂಥದ್ದು. ಈ ಮೇಷರಾಶಿಯವರಿಗೆ ತ್ರಿಮೂರ್ತಿಗಳನ್ನು ಏಕಕಾಲದಲ್ಲಿ ಪೂಜೆ ಮಾಡುವಂತಹ ಸುಯೋಗ ಈ ಧನುರ್ಮಾಸದಲ್ಲಿ ನಿಮಗೆ ಸಿಗುತ್ತೆ. ಹೇಗೆ ಅಂತ ಅಂದರೆ, ನೀವು ಮನೆಯಿಂದ ಬರಬೇಕಾದ್ರೆ ಒಂದು ತಾಮ್ರದ ಚೆಂಬನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ದರ್ಬೆಯನ್ನು, ಗರಿಕೆಯನ್ನು ಹಾಕಿ 9 ಪ್ರದಕ್ಷಿಣೆಗಳನ್ನು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಗಳನ್ನು ಮಾಡಿ, ಆ ವೃಕ್ಷಕ್ಕೆ ಆ ದರ್ಬೆ ಮತ್ತು ಗರಿಕೆ ಇರುವಂಥ ನೀರನ್ನು ನೀವು ಸಮರ್ಪಣೆಯನ್ನು ಮಾಡೋದರಿಂದ ನಿಮಗೆ ಇರುವಂತಹ ದೋಷಗಳು ತುಂಬ ಬದಲಾವಣೆಗಳಾಗುತ್ತೆ. ದೋಷದಿಂದ ವಿಮುಕ್ತರಾಗಲಿಕ್ಕೆ ಅತ್ಯಂತ ಸರಳವಾದಂತಹ ಒಂದು ಪೂಜಾ ವಿಧಾನ ಇದಿರುತ್ತೆ. ಇದರಲ್ಲಿ ಏನೂ ಖರ್ಚನ್ನು ಮಾಡಬೇಕಾಗಿಲ್ಲ. ನೀವು ಮಾಡಬೇಕಾಗಿರುವಂಥದ್ದು ಮನೆಯಿಂದಲೇ ಒಂದು ತಾಮ್ರ ಚೆಂಬಲ್ಲಿ ನೀರು ಮತ್ತು ದರ್ಬೆ ಮತ್ತು ಗರಿಕೆಯನ್ನು ಹಾಕ್ಕೊಂಡು ಬನ್ನಿ, ಪ್ರದಕ್ಷಿಣೆಗಳನ್ನು ಮಾಡಿ 9 ಪ್ರದಕ್ಷಿಣೆ ಆದಮೇಲೆ ಆ ವೃಕ್ಷಕ್ಕೆ ಆ ನೀರನ್ನು ಹಾಕಿ ಮತ್ತೆ ನಮಸ್ಕಾರವನ್ನು ಮಾಡ್ಕೊಂಡು ಹೋಗಿ. ಇದನ್ನು ಪ್ರತಿ ದಿನವೂ ಸಹ 1 ತಿಂಗಳ ಕಾಲ ಸಂಪೂರ್ಣವಾಗಿ ಧನುರ್ಮಾಸದಲ್ಲಿ ಮಾಡಿ ನಿಮಗೆ ಬಹಳ ಅನುಕೂಲತೆಗಳನ್ನು ನೀವು ನೋಡ್ತೀರಿ. ದೋಷದಿಂದ ವಿಮುಕ್ತರಾಗಲಿಕ್ಕೆ ಸುಲಭವಾದಂತಹ ಒಂದು ಪೂಜೆ ನಿಮಗೆ ಇದಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.